ವೇದಿಕೆಯ ಮೇಲೆ ವಿದ್ವಾಂಸ ಗಣ್ಯರಿಗೂ ನಮಸ್ಕರಿಸುತ್ತಾ ನಾನು ಈ ನೆಲಕ್ಕೆ ಬೆಳಕನ್ನು ಕೊಟ್ಟಂತಹ ರಾಜಮಾತೆ ಕೆಂಪನಂಜಮ್ಮಣ್ಣಿಯವರನ್ನು ಸ್ಮರಿಸುತ್ತಾ ಈ ನೆಲಕ್ಕೆ ನೀರನ್ನು ಕೊಟ್ಟಂಥ ನಾಲ್ವಡಿಯವರನ್ನು ಸ್ಮರಿಸುತ್ತಾ ನನ್ನ ಮಾತನ್ನು ಆರಂಭಿಸ್ತಾ ಇದ್ದೇನೆ. ಭಾರತದಲ್ಲಿ ಯಾರಿಗೂ ಕರೆಂಟು ಅಂದ್ರೇನು, ವೋಲ್ಟೇಜ್ ಅಂದ್ರೇನು, ಪವರ್ ಅಂದ್ರೇನು ಅಂತ ಗೊತ್ತಿಲ್ಲದಂತಹ ಕಾಲಘಟ್ಟದಲ್ಲಿ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದಲ್ಲಿ ದಕ್ಷಿಣ ಏಷ್ಯಾದಲ್ಲೇ ಪ್ರಪ್ರಥಮವಾಗಿ ವಿದ್ಯುತ್ ಸ್ಥಾವರವೊಂದನ್ನು ಸ್ಥಾಪಿಸುವ ಮೂಲಕ ಮಂಡ್ಯ ಜಿಲ್ಲೆಯ, ಅವತ್ತು ಮಂಡ್ಯ ಜಿಲ್ಲೆ ಆಗಿರಲಿಲ್ಲ, ಮಂಡ್ಯ ಪ್ರಾಂತ್ಯದ ಶಿವನ ಸಮುದ್ರವನ್ನು ಜಾಗತಿಕ ಭೂಪಟದಲ್ಲಿ ಕಾಣಿಸುವಂತೆ ಮಾಡಿದವರು ರಾಜಮಾತೆ ಕೆಂಪನಂಜಮ್ಮಣ್ಣಿಯವರು. ನನಗೆ ಇವತ್ತು ತುಂಬ ಆನಂದ ಯಾಕಾಯಿತು ಅಂತಂದರೆ, ಈ ವೇದಿಕೆಯನ್ನು ರಾಜಮಾತೆ ಕೆಂಪನಂಜಮ್ಮಣ್ಣಿಯಂತಹ ಮಹಾ ತಾಯಿಯ ನೆನಪಿನಲ್ಲಿ ಹಾಗೂ ಅವರು ಅದ್ವಿತೀಯವಾಗಿ ಕಟ್ಟಿ ಬೆಳೆಸಿದಂತಹ ವ್ಯಕ್ತಿತ್ವವನ್ನು ಕಟ್ಟಿಕೊಂಡಂಥ ಅವರ ಮಗ ನಾಲ್ವಡಿಯವರ ಹೆಸರಿನಲ್ಲಿ ಈ ವೇದಿಕೆಯನ್ನು ಆಯೋಜಕರು ಹೆಸರಿಸಿದ್ದಾರೆ. ನಿಜವಾಗಿ ಅವರಿಗೆಲ್ಲ ದೀರ್ಘದಂಡ ಪ್ರಣಾಮಗಳು. ಯಾಕೆಂದರೆ ನಮ್ಮ ಬದುಕು ಇವತ್ತು ಹೀಗಿದೆ ಅಂತಾದರೆ ಅದಕ್ಕೆ ಕಾರಣ ಹಿಂದೆ ಇವರೆಲ್ಲ ಅಂತಹ ಕೊಡುಗೆಗಳನ್ನು ಕೊಟ್ಟು ಹೋಗಿರುವುದು. ಮಂಡ್ಯ ಜಿಲ್ಲೆ ಇವತ್ತು ಕೊಟ್ಟಿರುವಂಥ ವಿದ್ಯುತ್ತು, ನಾಲ್ವಡಿಯವರು ಕೊಟ್ಟಿರುವಂತಹ ನೀರು ಖಂಡಿತವಾದ ಕಾರಣ. ನೋಡಿ, ಯಾವ ಕಾಲಘಟ್ಟದಲ್ಲಿ ನಮ್ಮಲ್ಲಿ ಒಂದು ಸುಸಜ್ಜಿತವಾದ ಆಸ್ಪತ್ರೆಯೇ ಇರಲಿಲ್ಲವೋ ಆ ಕಾಲದಲ್ಲಿ ಬೆಂಗಳೂರಿನಲ್ಲಿ ವಿಕ್ಟೋರಿಯಾದಂತಹ ಸಾರ್ವಜನಿಕ ಆಸ್ಪತ್ರೆಯನ್ನು ಸ್ಥಾಪಿಸಿದ್ದು ಕೆಂಪನಂಜಮ್ಮಣ್ಣಿಯವರು. ಬರಗಾಲದಲ್ಲಿ ಬಸವಳಿಯುತ್ತಿದ್ದಂತಹ ಚಿತ್ರದುರ್ಗ ಜಿಲ್ಲೆಗೆ ನೀರುಣಿಸುವಂತಹ ಮಾರಿ ಕಣಿವೆಯ ಜಲಾಶಯವನ್ನು ನಿರ್ಮಿಸಿದ್ದು ಕೆಂಪನಂಜಮ್ಮಣ್ಣಿಯವರು. ಬೆಂಗಳೂರು ಮತ್ತು ಮೈಸೂರು ಎರಡೂ ನಗರಗಳು ಪ್ಲೇಗ್ ರೋಗದಲ್ಲಿ ನಾಶದ ಅಂಚಿಗೆ ಸರಿಯುವಂತಹ ಸಂದರ್ಭದಲ್ಲಿ ಅಗತ್ಯ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡುವುದರ ಜೊತೆಗೆ ಬೆಂಗಳೂರು ಮತ್ತು ಮೈಸೂರು ಎರಡೂ ನಗರವನ್ನು ವಿಸ್ತರಿಸಿ ರಸ್ತೆಗಳನ್ನು ಆ ಎರಡೂ ನಗರಗಳಿಗೆ ಆಧುನಿಕ ಸ್ವರೂಪವನ್ನು ಕೊಟ್ಟಿದ್ದು ಕೆಂಪನಂಜಮ್ಮಣ್ಣಿಯವರು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಅವರು ನಮಗೆ ಈ ನೆಲಕ್ಕೆ ನಾಲ್ವಡಿಯಂಥ ರಾಜರ್ಷಿಯನ್ನು ಕೊಟ್ಟರು. ಹಾಗಾಗಿ ಆ ಮಹಾ ತಾಯಿಗೆ ನಾವು ಮೊದಲ ವಂದನೆಯನ್ನು ಕೊಡಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನವರು ಈ ವೇದಿಕೆಯನ್ನು ಆ ಮಹಾ ತಾಯಿಯ ಹೆಸರಿನಲ್ಲಿ ಹೆಸರಿಸಿದ್ದು ನಿಜಕ್ಕೂ ಅರ್ಥಪೂರ್ಣವಾಗಿದೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಘನತೆಗೆ ತಕ್ಕದಾಗಿದೆ. ಯಾಕೆಂದರೆ ಒಂದು ಹೆಣ್ಣು ಮಗಳು, ಹಳ್ಳಿಯ ಹೆಣ್ಣು ಮಗಳು, ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡವರು, ಪ್ರಾಥಮಿಕ ಕನ್ನಡ, ಸಂಸ್ಕೃತ ಹಾಗೂ ಇಂಗ್ಲೀಷ್ ವಿದ್ಯಾಭ್ಯಾಸವನ್ನು ಕಲಿತು 12ಕ್ಕೆ ಮದುವೆಯಾಗಿ 13ಕ್ಕೆ ದೊಡ್ಡವಳಾಗಿ 14ಕ್ಕೆ ಮೊದಲ ಬಸಿರನ್ನು ಕಂಡು 28 ವರ್ಷದೊಳಗೆ 7 ಹೆರಿಗೆ, 5 ಜನ ಮಕ್ಕಳು ಮಾತ್ರ ಉಳಿದಿದ್ದು, 7 ಹೆರಿಗೆ, 28ರಲ್ಲೇ ವಿಧವೆ ಆಗ್ತಾರೆ. ಆ ವಿಧವೆಯಾದ ಸಂದರ್ಭದಲ್ಲಿ, ದುಃಖದ ಸಂದರ್ಭದಲ್ಲಿ ಮನೆಯಲ್ಲಿರುವ 5 ಮಕ್ಕಳು ಮತ್ತು ರಾಜ್ಯದ 55, ಆವತ್ತು ಮೈಸೂರಿನ ಜನಸಂಖ್ಯೆ 55 ಲಕ್ಷ, ಆ 55 ಲಕ್ಷ ಜನರ ಒಳಿತಿಗಾಗಿ ರೀಜೆಂಟ್ ಪದವಿಯನ್ನು ಪಡಿತಾರೆ. ಆದರೆ ರೀಜೆಂಟ್ ಪದವಿ ಪಡೆದಾಗ ಅವರಿಗೆ ಆಡಳಿತದ ಅನುಭವ ಇರಲ್ಲ. ಅರಮನೆಯಲ್ಲಿ ರಾಜಕೀಯ, ಹೊರಗಡೆ ಬಡತನ, ನಿರಕ್ಷರತೆ, ಅನೈರ್ಮಲ್ಯ. ತಮಿಳುನಾಡಿನವರ ಅವತ್ತಿನ ಮದ್ರಾಸ್ ಪ್ರಾಂತ್ಯದವರ ಕಿರುಕುಳ, ಬ್ರಿಟಿಷರ ತೂಗುಕತ್ತಿ, ಇವೆಲ್ಲದರ ನಡುವೆ ಸಮೃದ್ಧವಾದ ನಾಡನ್ನು ಕಟ್ಟಲಿಕ್ಕೆ
ಮುಂದಿನ 100 ವರ್ಷಗಳ ಕಾಲ ನಡೆಯುವಂತಹ ಎಲ್ಲ ಅಭಿವೃದ್ಧಿಗಳಿಗೆ ಬೀಜಾಂಕುರವನ್ನು ಮಾಡಿದ್ದು ತಾಯಿ ಕೆಂಪನಂಜಮ್ಮಣ್ಣಿ. ಬರೀ 7.5 ವರ್ಷದಲ್ಲಿ ತಾನೊಬ್ಬ ವಿಧವೆ ಎನ್ನುವುದನ್ನು ಮರೆತು ಅರಮನೆಯಲ್ಲಿ ಕಟ್ಟುಪಾಡುಗಳಿದ್ವು. ಪರದೆಯ ಹಿಂದೆ ಅವರು ಜೀವಿಸಬೇಕಿತ್ತು. ಹಾಗಿದ್ದು ಇಡೀ ಪ್ರಪಂಚದ ಜೊತೆಗೆ ಸಂವಾದಿಸಿ ಶಿವನ ಸಮುದ್ರದಂತಹ ವಿದ್ಯುತ್ ಸ್ಥಾವರವನ್ನು ಬ್ರಿಟಿಷ್ಗಳು ಆಳುತ್ತಿದ್ದಂತಹ ಮದ್ರಾಸ್, ಮುಂಬೈ ಅಥವಾ ಕಲ್ಕತ್ತಾ ಪ್ರಾಂತ್ಯದಲ್ಲಿ ಮಾಡಲಿಕ್ಕೆ ಸಾಧ್ಯವಾಗದಂತಹ ಒಂದು ವಿದ್ಯುತ್ ಸ್ಥಾವರವನ್ನು ಆ ಕಾಲದಲ್ಲಿ ನಿರ್ಮಿಸಿ ಪ್ರಪಂಚದಲ್ಲೇ ಅತ್ಯಂತ ಉದ್ದವಾದಂತಹ ವಿದ್ಯುತ್ ಮಾರ್ಗಗಳನ್ನು ನಿರ್ಮಿಸಿ ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ತನ್ನು ಕೊಟ್ಟ ತಾಯಿ ಕೆಂಪನಂಜಮ್ಮಣ್ಣಿಯವರು. ಅವರ ಕೊಡುಗೆಗಳನ್ನು ನೋಡ್ತಾ ಹೋದರೆ ಅವರು 1900ರಲ್ಲಿ ಈ ಶಿವನ ಸಮುದ್ರ ವಿದ್ಯುತ್ ಸ್ಥಾವರದ ಸ್ಥಾಪನೆಗೆ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಆ ಸಂದರ್ಭದಲ್ಲಿ ಮದ್ರಾಸ್ ಬಂದರಿಗೆ ಬಂದಿರುವಂಥ ಯಂತ್ರೋಪಕರಣಗಳನ್ನು ಅಲ್ಲಿಂದ ಬೆಂಗಳೂರಿನಿಂದ ಮದ್ದೂರಿಗೆ ಬರ್ತಿತ್ತು. ಮದ್ದೂರಿನಿಂದ ಶಿವನ ಸಮುದ್ರಕ್ಕೆ ಸಾಗಿಸುವುದು ಹೇಗೆ? ಆ ಕಾಲದಲ್ಲಿ ಇವತ್ತಿನಂತೆ ಭಾರೀ ಯಂತ್ರೋಪಕರಣಗಳಿರಲಿಲ್ಲ. ಆದರೆ ಈ ಭಾರದ ಮೆಷಿನರಿಗಳನ್ನು ಸಾಗಿಸುವುದು ಹೇಗೆ ಎಂದಾಗ ಆ ತಾಯಿ ಡುಗ್ಲಾಸ್ ರೈಸ್ ಅಂತ, ತಾವೆಲ್ಲ BL ರೈಸ್ ಅವರ ಹೆಸರನ್ನು ಕೇಳಿರ್ತೀರಿ. ಅವರನ್ನು ನಾವು ಶಾಸನಗಳ ಪಿತಾಮಹ ಅಂತೀವಿ. ಅವರ ಮಗ ಡುಗ್ಲಾಸ್ ರೈಸ್ ಅವರಿಗೆ ಆ ಕೆಲಸವನ್ನು ವಹಿಸಿಕೊಡ್ತಾರೆ. ಅವರು ಆ ಕೆಲಸವನ್ನು ಎಷ್ಟು ನಿರ್ವಂಚನೆಯಿಂದ ಮಾಡ್ತಾರೆ ಅಂತಂದರೆ, ಮದ್ದೂರಿನಿಂದ ಶಿವನ ಸಮುದ್ರಕ್ಕೆ ಭಾರೀ ಯಂತ್ರೋಪಕರಣಗಳನ್ನು ಎಳೆಯುವುದಕ್ಕೆ 30 ಜೊತೆಗೆ ನಡುವೆ ಇರುವ ಆವತ್ತಿನ ಈ ಸೇತುವೆಗಳು ತಡೀತಿರಲಿಲ್ಲ. ಅದರ ಕೆಳಗೆ ಮರದ ದಿಮ್ಮಿಗಳನ್ನಿಟ್ಟು ಮರದ ದಿಮ್ಮಿಗಳ ಭಾರ ಹೊರುವಂತೆ ಮರದ ದಿಮ್ಮಿಗಳನ್ನು ಅದರೊಳಗೆ ಅಳವಡಿಸಿ ಅದರ ಮೇಲಿಂದ ಯಂತ್ರೋಪಕರಣಗಳನ್ನು ಸಾಗಿಸ್ತಿದ್ರು. ಆದರೆ ಇವರಿಗೆ ಆ ಎಲ್ಲ ಕೆಲಸದಲ್ಲಿ ಮೊದಲು ನೆರವಾಗಿದ್ದ ಶೇಷಾದ್ರಿ ಅಯ್ಯರ್ ಅವರು ಆ ಯೋಜನೆ ನಡೆಯುವಂಥ ಸಂದರ್ಭದಲ್ಲಿ ತೀರಿ ಹೋಗ್ತಾರೆ. ಆಗ ರಾಜಮಾತೆ ಕೆಂಪನಂಜಮ್ಮಣ್ಣಿಯವರೊಬ್ಬರೇ ಎಲ್ಲ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಒಂದು ಹೆಣ್ಣು ಮಗಳು, ವಿಧವೆ ಹೆಣ್ಣು ಮಗಳು, ಆಗ ಅವರಿಗೆ 32 ವರ್ಷ. ಆ 32 ವರ್ಷದ ಹೆಣ್ಣು ಮಗಳು ಗೊತ್ತಿಲ್ಲದಂಥ ಯಂತ್ರೋಪಕರಣಗಳನ್ನು, ಗೊತ್ತಿಲ್ಲದಂಥ ವಿದ್ಯುತ್ ಉಪಕರಣಗಳನ್ನು ಅಲ್ಲಿಗೆ ಸಾಗಿಸಿ ಅಲ್ಲಿ 600 ಅಡಿಗಳ ಕಣಿವೆಗೆ ಅದನ್ನು ಇಳಿಸುವಂತಹ ಕೆಲಸದ ಮುತುವರ್ಜಿಯನ್ನು ನಡೆಸಿದ್ದಿದೆ ನೋಡಿ. ಅದು ಅಭೂತಪೂರ್ವ. ಒಬ್ಬ ನಾಡನ್ನು ನಾನು ಬೆಳಗಿಸಬೇಕು ಅನ್ನುವಂಥ ಮನೋಭಾವವುಳ್ಳ ಆದರ್ಶ ಮಹಿಳೆಗೆ ಮಾತ್ರ ಸಾಧ್ಯವಿರುವಂಥ, ಆದರ್ಶ ತಾಯ್ತನಕ್ಕೆ ಮಾತ್ರ ಸಾಧ್ಯವಿರುವಂಥ ಕೆಲಸ. ಜೊತೆಗೆ ಆ ಕಾಲದಲ್ಲಿ ಶಿವನ ಸಮುದ್ರದಿಂದ ಕೋಲಾರದ ಚಿನ್ನದ ಗಣಿಯವರಿಗೆ ವಿದ್ಯುತ್ ಮಾರ್ಗವನ್ನು ಹಾಕಬೇಕಾಗತ್ತೆ. ಲಾಬಿನೀರ್ ಅಂತ ಒಬ್ಬ ಇಂಜಿನಿಯರು, ಅವರನ್ನು ಎಷ್ಟು ನಂಬಿಕೆಗೆ ತೆಗೆದುಕೊಳ್ತಾರೆ ಅವರು ಅಂತಂದರೆ, ಅವನಿಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟು ಆ 140 ಕಿಲೋಮೀಟರ್ಗಳ ವಿದ್ಯುತ್ ಮಾರ್ಗವನ್ನು, ಅದು ಪ್ರಪಂಚದಲ್ಲೇ ಆ ಕಾಲದಲ್ಲಿ ಉದ್ದವಾದದ್ದು. ಮಂಡ್ಯ ಜಿಲ್ಲೆ ಹೆಮ್ಮೆ ಪಡಬೇಕು. ಯಾಕೆ ಅಂತ ಕೇಳಿದ್ರೆ, ಶಿವನ ಸಮುದ್ರದ ವಿದ್ಯುತ್ ಸ್ಥಾವರದ ಜೊತೆಗೆ ಪ್ರಪಂಚದಲ್ಲೇ ಉದ್ದವಾದ ಪ್ರಸರಣ ಮಾರ್ಗ ಆ ಕಾಲದಲ್ಲಿ ಇದೇ ಮಾರ್ಗದಲ್ಲಿ ಬೆಂಗಳೂರಿನಿಂದ ಕೋಲಾರದ ಊರುಗಾಂವ್ ಅನ್ನುವಂಥ ಹಳ್ಳಿಗೆ ಹೋಗುತ್ತೆ. ಆ ಕಾನಕಾನಹಳ್ಳಿಯಲ್ಲಿ ಸ್ವಿಚಿಂಗ್ ಸ್ಟೇಷನ್ ಇಟ್ಟು ಅಲ್ಲಿಂದ ಅದು ಕೋಲಾರದ ಚಿನ್ನದ ಗಣಿಗೆ ಹೋಗುವಂತ ಮಾಡಿದ್ದು. ಇದನ್ನೆಲ್ಲ ಮುತುವರ್ಜಿಯಿಂದ ನಡೆಸಿದ್ಯಾರು? ಏಕೈಕ ಹೆಣ್ಣು ಮಗಳು ಕೆಂಪನಂಜಮ್ಮಣ್ಣಿಯವರು. ಆದರೆ ಭಾಳ ಆಶ್ಚರ್ಯ ಪಡಬೇಕಾದ್ದು ಮತ್ತು ಇವತ್ತು ನಾವು ಭಾಳ ನಾಚಿಕೆ ಪಡಬೇಕಾದ ಒಂದು ವಿಚಾರ ಏನು ಅಂತಂದರೆ, ಆ ಪ್ರಾಜೆಕ್ಟು ಅವರು 18 ತಿಂಗಳು ಅಂತ ಒಪ್ಪಂದ ಮಾಡಿಕೊಂಡಿರ್ತಾರೆ. ಸರಿಯಾಗಿ 18 ತಿಂಗಳಿಗೆ ಆ ಪ್ರಾಜೆಕ್ಟನ್ನು ಮುಗಿಸಿರ್ತಾರೆ. ಇವತ್ತು ಕೂಡ ನಮಗನ್ಸುತ್ತೆ, ಅಯ್ಯೋ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತಾರಲ್ಲ, ಹೌದೇನೋ ಅಂತ ಅನಿಸುತ್ತೆ. ಯಾಕೆ ಅಂತ ಕೇಳಿದರೆ, ನಾವು ಇವತ್ತು ಒಂದು ಪ್ರಾಜೆಕ್ಟನ್ನು ಕಾಲಮಿತಿಯಲ್ಲಿ ಯಾವುದೇ ಯೋಜನೆಗಳನ್ನು ಮುಗಿಸುವಂಥ ಹಂತದಲ್ಲಿಲ್ಲ. ಆದರೆ ಆ ಕಾಲದಲ್ಲಿ ತಮ್ಮ ನೆಚ್ಚಿನ ದಿವಾನರಾದ ಶೇಷಾದ್ರಿ ಅಯ್ಯರ್ ಅವರು ತೀರಿ ಹೋದರೂ ಕೂಡ, ಅವರ ಸಾವಿನ ಹೊರತಾಗಿಯೂ ಕೂಡ ಅದನ್ನು ಮುತುವರ್ಜಿಯಿಂದ ಆ ಕೆಲಸವನ್ನು ಮಾಡಿ ಅದನ್ನು ಕೋಲಾರದ ಚಿನ್ನದ ಗಣಿಯವರಿಗೆ ತಾನು ಹೇಳಿದ ದಿನಾಂಕದಂದೇ ವಿದ್ಯುತ್ತನ್ನು ಕೊಟ್ಟ ಮಹಾತಾಯಿ ಕೆಂಪನಂಜಮ್ಮಣ್ಣಿಯವರು. ಆದರೆ
ಅವರು ಆ ವಿದ್ಯುತ್ ಸ್ಥಾವರಕ್ಕೆ, ಶಿವನ ಸಮುದ್ರದ ವಿದ್ಯುತ್ ಸ್ಥಾವರಕ್ಕೆ ತಮ್ಮ ಹೆಸರನ್ನು ಇಟ್ಕೊಂಡಿಲ್ಲ. ನೋಡಿ ಮೈಸೂರು ಅರಸು ಪರಂಪರೆಯ ಆ ಹಿರಿತನ ಅನ್ನೋದು ಹೇಗಿದೆ ಅಂತೇಳಿ. ಆ ಮಹಾತಾಯಿ ನಡುವೆ ಮೊದಲು ಆರಂಭದಲ್ಲಿ ಶೇಷಾದ್ರಿ ಅಯ್ಯರವರು ಅವರಿಗೆ ವಿದ್ಯುತ್ತಿನ ಬಗ್ಗೆ ತಿಳುವಳಿಕೆ ನೀಡಿದ ನಿಜ. ಆದರೆ ನಂತರದ ದಿನಗಳಲ್ಲಿ ಅವರ ಅನಾರೋಗ್ಯದ ಕಾರಣದಿಂದ ಅವರು ಚೆನ್ನೈಗೆ ಕೆಲವು ಬಾರಿ ಹೋದರು, ಬರ್ಮಾಕ್ಕೆ ಹೋದರು. ಹಾಗಾಗಿ ಅವರು ಅದರ ಮುತುವರ್ಜಿ ವಹಿಸೋಕ್ಕಾಗಲಿಲ್ಲ. ತಾನು ಮುತುವರ್ಜಿಯಿಂದ ನಿರ್ಮಿಸಿದ ವಿದ್ಯುತ್ ಸ್ಥಾವರಕ್ಕೆ ಶೇಷಾದ್ರಿ ಅಯ್ಯರವರ ಹೆಸರನ್ನಿಟ್ಟು ಮೈಸೂರಿನ ಅರಸು ಪರಂಪರೆಯ ಘನತೆಯನ್ನು ಕಾಪಾಡಿದವರು ಇದೇ ಕೆಂಪನಂಜಮ್ಮಣ್ಣಿಯವರು. ನೀವು ಇನ್ನೊಂದು ಬಹಳ ಮುಖ್ಯವಾದ್ದು, ಬೆಂಗಳೂರಿನಲ್ಲಿ ಪ್ಲೇಗ್ ರೋಗ ಬರುತ್ತೆ. ಬೆಂಗಳೂರಿನಲ್ಲಿ ಪ್ಲೇಗ್ ರೋಗ ಬಂದಾಗ ಅದು ಎಂಥ ವಿನಾಶಕಾರಿಯಾಗಿತ್ತು ಅಂತಂದರೆ, ತಿಂಗಟ್ಟದಲ್ಲಿ ಡಾಕ್ಟರ್ ಪದ್ಮನಾಭನ್ ಪಲ್ಪು ಅಂತ ಕೇರಳದಲ್ಲಿ ಅವರಿಗೆ ಜಾತಿಯ ಕಾರಣಕ್ಕಾಗಿ ಕೆಲಸ ಕೊಟ್ಟಿರಲಿಲ್ಲ. ಅವರನ್ನು ನಮ್ಮ ರಾಜ್ಯದ ಚಾಮರಾಜೇಂದ್ರ ಒಡೆಯರು, 10ನೇ ಚಾಮರಾಜೇಂದ್ರ ಒಡೆಯರವರನ್ನ ನೇಮಕ ಮಾಡಿಕೊಂಡಿದ್ದರು. ಅವರಿಗೆ ಕೆಂಪನಂಜಮ್ಮಣಿಯವರು ಪೂರ್ಣ ಸಹಕಾರವನ್ನು ಕೊಡ್ತಾರೆ, ಪೂರ್ಣ ಉತ್ತೇಜನವನ್ನು ಕೊಡ್ತಾರೆ. ಆ ಮನುಷ್ಯ ಬೆಂಗಳೂರಿನ ಪ್ಲೇಗ್ ರೋಗ ಬಂದು ಬೆಂಗಳೂರು ಬಸವಳಿತಾ ಇದ್ದಾಗ ಬೆಂಗಳೂರನ್ನು ಕಾಪಾಡುವುದಕ್ಕೆ ಕಾರಣ ಅವರಿಗೆ ತಾಯಿ ಕೆಂಪನಂಜಮ್ಮಣ್ಣಿಯವರ ಮೇಲಿದ್ದಂತಹ ಗೌರವ. ಜೊತೆಗೆ ನಾವು ಬಹಳ ಮುಖ್ಯವಾದ ಒಂದು ವಿಚಾರವನ್ನು ಮರಿತೀವಿ. ಭಾಳ ಜನ ಹೇಳ್ತಾರೆ, ನಮ್ಮ ದೇಶದಲ್ಲಿ ಉನ್ನತ ಶಿಕ್ಷಣ ಆರಂಭವಾಗಿದ್ದು ನಮಗೆ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ನಮ್ಮಲ್ಲಿ IITಗಳು IIMಗಳು ಪ್ರಾರಂಭ ಆದವು. ಆ ನಂತರದಲ್ಲೇ ನಮ್ಮಲ್ಲಿ ಭಾಳ ಉನ್ನತ ಶಿಕ್ಷಣ ಆರಂಭವಾಯಿತು ಅಂತ. ಸುಳ್ಳು. ಕೆಂಪನಂಜಮ್ಮಣ್ಣಿಯವರು ಬೆಂಗಳೂರಿನಲ್ಲಿ ತಾತಾದವರ ವಿಜ್ಞಾನ ಮಂದಿರ, ಇವತ್ತು ನಾವೇನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಕರಿತೀವಿ, ಭಾರತದಲ್ಲೇ ಉನ್ನತ ಶಿಕ್ಷಣದ ಅತ್ಯುನ್ನತ ರ್ಯಾಂಕಿಂಗ್ ಪಡೆದಿರುವಂಥ ಸಂಸ್ಥೆ ಏನಿದೆ, ಅದನ್ನು ಸ್ಥಾಪನೆ ಮಾಡುವುದಕ್ಕೆ ನೆಲ ಮತ್ತು ಹಣವನ್ನು ಕೊಟ್ಟಿದ್ದು ತಾಯಿ ಕೆಂಪನಂಜಮ್ಮಣ್ಣಿ. ಮುಂದೆ ಅದು ಅವರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರವರು ರಾಜರಾದ ನಂತರ ಅದು ಕಾರ್ಯರೂಪಕ್ಕೆ ಬರ್ತದೆ. ಆದರೆ ಅದಕ್ಕಿಂತ ಮೊದಲೇ ಈ ತಾಯಿ ಅವರಿಗೆ ನೆಲ ಮತ್ತು ಹಣವನ್ನು ಕೊಡ್ತೇನೆ ಅಂತ ಆಶ್ವಾಸನೆ ಕೊಟ್ಟು ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ. ಅಂತಹ ತಾತ ವಿಜ್ಞಾನ ಮಂದಿರವನ್ನು ನಮ್ಮ IITಗಳು ಪ್ರಾರಂಭವಾಗೋದಕ್ಕಿಂತ 40 ವರ್ಷಗಳ ಮೊದಲೇ ಈ ನೆಲದಲ್ಲಿ ಹುಟ್ಟು ಹಾಕಿದ್ದು ತಾಯಿ ಕೆಂಪನಂಜಮ್ಮಣ್ಣಿ. ಅದು ಅವರ ವಿಶೇಷ. ಜೊತೆಗೆ ನೋಡಿ, ಆ ಮೈಸೂರು ಅರಸು ಮನೆತನದ ಘನತೆ ಹೇಗಿದೆ ಅಂದರೆ, ಒಂದು ಕೋರ್ಟ್ ಕೇಸ್ ನಡೀತಿರುತ್ತೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ದಾಮೋದರ ದಾಸ್ ಅಂತ ಶ್ರೀರಂಗಪಟ್ಟಣದ ಒಬ್ಬರ ಸಾಹುಕಾರನ ಹತ್ರ ಮೈಸೂರು ಅರಸರು ಸಾಲ ಪಡೆದಿರ್ತಾರೆ. ಆ ಸಾಲವನ್ನು ತೀರಿಸೋಕ್ಕಾಗಿರಲ್ಲ. ಅದು ಅವರು ಮದ್ರಾಸಿನಲ್ಲಿ ಆ ದಾಮೋದರ ದಾಸ್ ಉತ್ತರಾಧಿಕಾರಿಗಳು ಅಲ್ಲಿ ಕೇಸ್ ಹಾಕಿರ್ತಾರೆ. ಕೊನೆಗೆ ನೋಡಿದರೆ ಯಾರು ಆ ಮೊಕದ್ದಮೆಯನ್ನು ದಾಖಲಿಸಿದ್ರೋ ಅವರು ನಿಜವಾದ ಉತ್ತರಾಧಿಕಾರಿಗಳಾಗಿರಲ್ಲ. ಅದಕ್ಕೆ ಮದ್ರಾಸ್ ಕೋರ್ಟ್ ತೀರ್ಪು ಕೊಡುತ್ತೆ, ಇವರು ನಿಜವಾದ ಉತ್ತರಾಧಿಕಾರಿಗಳೆಲ್ಲ, ಇವರಿಗೆ ಮೈಸೂರು ಹಣವನ್ನು ಕೊಡಬೇಕಾಗಿಲ್ಲ ಅಂಥೇಳಿ. ಆದರೆ ರಾಜಮಾತೆಯವರು ಏನು ಮಾಡ್ತಾರೆ ಅಂತಂದರೆ, ನಾವು ಅವರಿಗೆ ಕೊಡಬೇಕಾಗಿತ್ತು, ಅವರು ಉತ್ತರಾಧಿಕಾರಿಗಳಿಲ್ಲ, ಹಾಗಾಗಿ ಆ ಹಣವನ್ನು ನಾವು ಒಂದು ಸ್ಕಾಲರ್ಶಿಪ್ ಆಗಿ ಮೀಸಲಿಟ್ಟು ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗುವಂಥ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಮತ್ತು ಆ ದಾಮೋದರ ದಾಸ್ ಜಾತಿಯ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಅಂತ ಸ್ಕಾಲರ್ಶಿಪ್ ಪ್ರಾರಂಭ ಮಾಡ್ತಾರೆ ಅವರ. ಹೌದು. ಆದರೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿದ್ದು, ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ನರಸಿಂಹದತ್ತ ಒಡೆಯರ್ ಅವರ ವ್ಯಕ್ತಿತ್ವವನ್ನು ನಿರ್ಮಿಸಿದ್ದು. ಅವರಿಬ್ಬರು ತಮ್ಮ ಇಬ್ಬರು ಮಕ್ಕಳಿಗೆ ರಾಜಯೋಗ್ಯ ಶಿಕ್ಷಣವನ್ನು ಕೊಟ್ಟಿದ್ದಲ್ಲದೆ ಅವರಿಬ್ಬರಿಗೂ ನಮ್ಮ ನೀರು ನೆಲದ ಬಗ್ಗೆ, ನಮ್ಮ ಸಂಸ್ಕೃತಿ ಪರಂಪರೆಯ ಬಗ್ಗೆ ಮತ್ತು ಆಧುನಿಕ ವಿಜ್ಞಾನ ಮತ್ತು ಆಧುನಿಕತೆಯ ಬಗ್ಗೆ ಎಷ್ಟು ಒಳ್ಳೆಯ ಕಲಿಕೆ ಶಿಕ್ಷಣವನ್ನು ಕೊಟ್ಟರು ಅಂತಾದರೆ, ಮುಂದಿನ ಅವರು 1902ರಲ್ಲಿ ಅವರು ಮಗನಿಗೆ ಪಟ್ಟವನ್ನು ಬಿಟ್ಟುಕೊಡ್ತಾರೆ, ರೀಜೆಂಟ್ ಪದವಿಯನ್ನು ಬಿಟ್ಟುಕೊಡ್ತಾರೆ. ಅದರ ನಂತರ ನಡೆದಂಥ ಬೆಳವಣಿಗೆಯೇ ಈ ನಾಡಿನ ಅಭಿವೃದ್ಧಿಯ ಪರ್ವ. ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಬ್ಬ ಪರ್ಸನಲ್ ಸೆಕ್ರೆಟರಿ ಇರ್ತಾರೆ, ತುಂಬ ದೊಡ್ಡ ವಿದ್ವಾಂಸ, ಮೆಕ್ಯಾನಿಕಿ ಅಂತ. ಅವನು ಒಂದು ಮಾತನ್ನು ಹೇಳ್ತಾರೆ, ರಾಜ್ಯದ ಅಧಿಕಾರವನ್ನು ವಹಿಸಿರುವಂಥ ಪುರುಷ ಅಥವಾ ಮಹಿಳೆ
ಆ ಅಧಿಕಾರವನ್ನು ನಿರ್ಮಮಕಾರದಿಂದ, ನಿರ್ವಿಕಾರದಿಂದ ಈ ಮಟ್ಟದಲ್ಲಿ ತನ್ನ ಮಗನಿಗೆ 18 ವರ್ಷ ತುಂಬಿದ ದಿನವೇ ಬಿಟ್ಟುಕೊಟ್ಟಿದ್ದನ್ನು ನಾನು ಯಾವತ್ತೂ ನೋಡಿಲ್ಲ. ಯಾಕೆಂದರೆ ಮನುಷ್ಯ ಅಧಿಕಾರದ ಸವಿಯನ್ನು ಸವಿದಾಗ ಅವನಿಗೆ ಅದರ ಮೇಲೊಂದು ಆಸಕ್ತಿ ಮೂಡುತ್ತೆ, ಒಂದು ಸ್ವಾರ್ಥ ಮೂಡುತ್ತೆ, ಅಧಿಕಾರ ಲಾಲಸೆ ಶುರುವಾಗತ್ತೆ. ಆದರೆ ನಂಜಮ್ಮಣ್ಣಿಯವರ ವಿಚಾರದಲ್ಲಿ ಅಂಥ ಯಾವುದೇ ಸ್ವಾರ್ಥವನ್ನು ನಾನು ಕಂಡಿಲ್ಲ. ಅವರು ಕೊನೆಯವರೆಗೂ ತಾವು ತಮ್ಮ ಮಗನ ಮೇಲೆ ಯಾವುದೇ ರೀತಿಯ ಅವನ ಆಡಳಿತದಲ್ಲಿ ಹಸ್ತಕ್ಷೇಪವನ್ನು ನಡೆಸದೆ ಅವರಿಗೆ ಎಲ್ಲ ತಿಳುವಳಿಕೆಯನ್ನು ಕೊಡ್ತಿದ್ರು. ಅಂತಹ ಮಹಿಳೆ ಪ್ರಪಂಚದಲ್ಲೇ ಅಪರೂಪ ಅಂತ ಹೇಳ್ತಾರೆ. ಲಾರ್ಡ್ ಕರ್ಜನ್ ಅವರು ಹೇಳ್ತಾರೆ, ಇವರು ಕೌಟುಂಬಿಕ ಹಾಗೂ ಸಾಮಾಜಿಕ ಬದುಕಿಗೊಂದು ನಿದರ್ಶನ ಅಂತ ಲಾರ್ಡ್ ಕರ್ಜನ್ ಅವರು ಹೇಳ್ತಾರೆ. ಹೀಗೆ ನಾವು ಕೆಂಪನಂಜಮ್ಮಣ್ಣಿಯವರ ವ್ಯಕ್ತಿತ್ವವನ್ನು ಕೊಂಡಾಡ್ತಾ ಹೋದರೆ ಎಷ್ಟೂ ಹೇಳ್ಬೋದು. ಯಾಕೆಂದರೆ ಅವರು ಮಾಡಿರೋದು ಮಗಳ ಮದುವೆಯ ದಿನ, ಅವರ 3 ಜನ ಹೆಣ್ಣುಮಕ್ಕಳು ಮೊದಲ ಮಗಳ ಮದುವೆಯ ದಿನ ಮಧ್ಯಾಹ್ನ ಊಟಕ್ಕೆ ನೆಂಟರೆಲ್ಲ ಊಟಕ್ಕೆ ಹೇಳಬೇಕು, ಅತಿಥಿಗಳೆಲ್ಲ ಊಟಕ್ಕೆ ಹೇಳಬೇಕು ಅನ್ನುವಂಥ ಸಂದರ್ಭದಲ್ಲಿ ಇಡೀ ಅರಮನೆಗೆ ಬೆಂಕಿ ಬೀಳುತ್ತೆ. 3 ದಿನಗಳ ಕಾಲ ಹೊತ್ತಿ ಉರಿದು ಮೈಸೂರಿನ ಅರಮನೆ ಭಸ್ಮ ಆಗಿ ಹೋಗ್ಬಿಡುತ್ತೆ. ಒಬ್ಬ ಹೆಣ್ಣು ಮಗಳು, ತಂದೆ ಇಲ್ಲ, ತಾಯಿ ಮಾತ್ರ, ಇವರೇ ಎಲ್ಲ ವ್ಯವಹಾರವನ್ನು ನೋಡ್ಕೊತಿದ್ದವರು. ಏನು ಮಾಡಬೇಕು ಅವರು? ಆದರೆ ಕೆಂಪನಂಜಮ್ಮಣ್ಣಿ ಎಂಥ ಗಟ್ಟಿಗಿತ್ತಿಯಾಗಿದ್ದರು, ಅವರು ಎಂಥ ದಿಟ್ಟ ಹೆಣ್ಣು ಮಗಳಾಗಿದ್ದರು ಅಂತಂದರೆ, ಅದೇ ಬೂದಿಯ ಮೇಲೆ, ಸುಟ್ಟ ಅರಮನೆಯ ಬೂದಿಯ ಮೇಲೆ ಇವತ್ತು ನಾವೆಲ್ಲ ಲಕ್ಷ ದೀಪದ ಬೆಳಕಿನಲ್ಲಿ ಯಾವ ಅರಮನೆಯನ್ನು ನೋಡಿ ಆನಂದಿಸುತ್ತೇವೋ ಆ ಅರಮನೆಯನ್ನು ಕಟ್ಟಿ ನಿಲ್ಲಿಸಿದ್ದು ಕೆಂಪನಂಜಮ್ಮಣ್ಣಿಯವರು. ಇವತ್ತಿನ ಮೈಸೂರು ಅರಮನೆ ಏನಿದೆ, ಆ ಅರಮನೆಯನ್ನು ಕಟ್ಟಿ ನಿಲ್ಲಿಸಿದ್ದು ಸುಟ್ಟು ಹೋದ ಅರಮನೆಯ ಬೂದಿಯ ಮೇಲೆ ಕಟ್ಟಿ ನಿಲ್ಲಿಸಿದ ಅರಮನೆ. ಅಂತಹ ಗಟ್ಟಿಗಿತ್ತಿ ಆಕೆ. ಅದು ಮುಂದೆ ನಾಲ್ವಡಿಯವರು ರಾಜ್ಯಾಧಿಕಾರವನ್ನು ವಹಿಸಿಕೊಂಡ ನಂತರ ಪ್ರವೇಶ ಆಗತ್ತೆ. ಆದರೆ ಅದಕ್ಕೆ ಬೇಕಾದಂಥ ಎಲ್ಲ ತಿಳುವಳಿಕೆಯನ್ನು ಅವರ ಕಾಲದಲ್ಲೇ ಮಾಡಿದ್ದರು, ಎಲ್ಲ ಕೆಲಸವನ್ನು ಆ ಕಾಲದಲ್ಲೇ ಪೂರ್ಣಗೊಳಿಸಿದರು. ಹೀಗೆ ಒಂದು ಹೆಣ್ಣು ಮಗಳು ಒಂದು ರಾಜ್ಯದ ಒಡೆತನವನ್ನು ಗಳಿಸಿದರೆ, ಅದರಲ್ಲೂ ಕೇವಲ ಪ್ರಜಾಪ್ರತಿನಿಧಿಯಾಗಿ ಈ ರಾಜ್ಯಭಾರವನ್ನು ನಡೆಸಿದರೆ ಅದು ಕೆಂಪನಂಜಮ್ಮಣ್ಣಿಯವರ ಆಡಳಿತದಂತಿರಬೇಕು ಅನ್ನುವಂಥದ್ದನ್ನು ನಾವೆಲ್ಲ ನೆನೆಸಿಕೊಂಡು ಇವತ್ತು ನಮಗೆ ಚಿತ್ರದುರ್ಗ ಜಿಲ್ಲೆಗೆ ನೀರನ್ನು, ಮಂಡ್ಯ ಜಿಲ್ಲೆಗೆ ಬೆಳಕನ್ನು, ಬೆಂಗಳೂರು ಮೈಸೂರುಗಳಿಗೆ ದೀಪವನ್ನು, ಯಾಕೆಂದರೆ ನಾಲ್ವಡಿಯವರ ಕಾಲದಲ್ಲಿ ಶುರುವಾದರೂ ವಿದ್ಯುತ್ ಸ್ಥಾವರ ಆರಂಭವಾಗಿದ್ದು ಇವರ ಕಾಲದಲ್ಲಿ, ಕೊಟ್ಟಂತಹ ಆ ತಾಯಿಗೆ ದೀರ್ಘದಂಡ ಪ್ರಣಾಮಗಳನ್ನು ಮಾಡ್ತಾ ಕೊಟ್ಟ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.